ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಪರ್ಸನಲ್ ಲೋನ್ ಎಂದರೆ ಏನು, ಅದನ್ನು ಯಾವಾಗ ತೆಗೆದುಕೊಳ್ಳಬೇಕು ಮತ್ತು ತೆಗೆದುಕೊಳ್ಳುವ ಮೊದಲು ಯಾವ ವಿಷಯಗಳನ್ನು ಗಮನಿಸಬೇಕು ಅನ್ನೋದನ್ನು ಸರಳವಾಗಿ ನೋಡೋಣ. ಇಂದಿನ ಕಾಲದಲ್ಲಿ ತುರ್ತು ಹಣದ ಅವಶ್ಯಕತೆ ಬಂದಾಗ ಬಹುತೇಕ ಜನರು ಪರ್ಸನಲ್ ಲೋನ್ ಕಡೆಗೆ ಹೋಗುತ್ತಾರೆ. ಆದರೆ ಸರಿಯಾದ ಮಾಹಿತಿ ಇಲ್ಲದೆ ತೆಗೆದುಕೊಂಡರೆ ಸಮಸ್ಯೆ ಆಗಬಹುದು. ಆದ್ದರಿಂದ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಪರ್ಸನಲ್ ಲೋನ್ ಅಂದರೆ ಯಾವುದೇ ಜಾಮೀನು ಅಥವಾ ಗಿರವಿ ಇಲ್ಲದೆ ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಗಳು ಕೊಡುವ ಸಾಲ. ಉದಾಹರಣೆಗೆ ವೈದ್ಯಕೀಯ ಖರ್ಚು, ಮದುವೆ ಖರ್ಚು, ಮನೆಯ ತುರ್ತು ರಿಪೇರಿ, ಟ್ರಾವೆಲ್ ಅಥವಾ ಇತರ ವೈಯಕ್ತಿಕ ಖರ್ಚುಗಳಿಗೆ ಬಳಸಬಹುದು. ಈ ಲೋನನ್ನು ಸಾಮಾನ್ಯವಾಗಿ 1 ಲಕ್ಷದಿಂದ 20 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಕೊಡಬಹುದು. ಇದನ್ನು EMI ಮೂಲಕ ತಿಂಗಳಿಗೆ ತೀರಿಸಬೇಕು. ಪರ್ಸನಲ್ ಲೋನ್ಗೆ ಸಾಮಾನ್ಯವಾಗಿ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಹೆಚ್ಚು ಇರುತ್ತದೆ. ಬಹುತೇಕ ಬ್ಯಾಂಕ್ಗಳಲ್ಲಿ ಸುಮಾರು 10ರಿಂದ 24% ವರೆಗೆ ಇರಬಹುದು. ಇಂಟ್ರೆಸ್ಟ್ ರೇಟ್ ಏನು ಅವಲಂಬಿತವಾಗಿದೆ ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್, ನಿಮ್ಮ ಸ್ಯಾಲರಿ, ನಿಮ್ಮ ಜಾಬ್ ಸ್ಟೆಬಿಲಿಟಿ. ಉದಾಹರಣೆಗೆ ನಿಮ್ಮ ಸಿಬಿಲ್ ಸ್ಕೋರ್ 750ಗಿಂತ ಹೆಚ್ಚು ಇದ್ದರೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಸಿಗುವ ಸಾಧ್ಯತೆ ಹೆಚ್ಚು. ಪರ್ಸನಲ್ ಲೋನ್ ತೆಗೆದುಕೊಳ್ಳುವ ಮೊದಲು ಈ 5 ವಿಷಯಗಳನ್ನು ಗಮನಿಸಿ. ಇಂಟ್ರೆಸ್ಟ್ ರೇಟ್ ಕಂಪೇರ್ ಮಾಡಿ. ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಇಂಟ್ರೆಸ್ಟ್ ರೇಟ್ ಬೇರೆ ಇರಬಹುದು. ಪ್ರೊಸೆಸಿಂಗ್ ಫೀ ನೋಡಿರಿ. ಕೆಲವು ಬ್ಯಾಂಕುಗಳು 1ರಿಂದ 3% ವರೆಗೆ ಪ್ರೊಸೆಸಿಂಗ್ ಫೀ ತೆಗೆದುಕೊಳ್ಳುತ್ತದೆ. EMI ನಿಮ್ಮ ಆದಾಯಕ್ಕೆ ಸರಿಹೊಂದುತ್ತದೆಯಾ ನೋಡಿ. ತಿಂಗಳಿಗೆ EMI ನಿಮ್ಮ ಸ್ಯಾಲರಿಗೆ ತುಂಬ ಭಾರವಾಗಬಹುದು. ಪೇಮೆಂಟ್ ಚಾರ್ಜಸ್ ಇದೆಯಾ ನೋಡಿ. ರೀಪೇಮೆಂಟ್ ಚಾರ್ಜಸ್, ಮುಂಚಿತವಾಗಿ ಲೋನ್ ತೀರಿಸಿದರೆ ಚಾರ್ಜಸ್ ಇರಬಹುದು. ಲೋನ್ ಅಮೌಂಟ್ ಬೇಕಾದಷ್ಟು ಮಾತ್ರ ತೆಗೆದುಕೊಳ್ಳಿ. ಅಗತ್ಯಕ್ಕಿಂತ ಹೆಚ್ಚು ಲೋನನ್ನು ತೆಗೆದುಕೊಳ್ಳಬೇಡಿ. ಒಟ್ಟಿನಲ್ಲಿ ಹೇಳುವುದಾದರೆ ಪರ್ಸನಲ್ ಲೋನ್ ತುರ್ತು ಸಂದರ್ಭದಲ್ಲಿ ಉಪಯುಕ್ತ, ಆದರೆ ಸರಿಯಾಗಿ ಯೋಜನೆ ಮಾಡಿ ತೆಗೆದುಕೊಳ್ಳಬೇಕು. ಲೋನ್ ತೆಗೆದುಕೊಳ್ಳುವ ಮೊದಲು ಇಂಟ್ರೆಸ್ಟ್ ರೇಟ್, EMI, ಚಾರ್ಜಸ್ ಇವನ್ನೆಲ್ಲ ಚೆನ್ನಾಗಿ ಪರಿಶೀಲಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ.